ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಲ್ರೆಡಿ ಅಲ್ಲಿದೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ. ಇವತ್ತು SIT ಅಧಿಕಾರಿಗಳ ಹೇಳಿಕೆಗಳನ್ನು NHRC ಅವರು ದಾಖಲಿಸಿಕೊಂಡಿದ್ದಾರೆ. NHRC ಅವರು ಇದರಲ್ಲಿ ಏನೋ ಬೇರೆ ಕಾಣಿಸ್ತಾ ಇದೆ, CBI ಕೊಡಿ, NIA ಕೊಡಿ ಅಂತ ಏನಾದ್ರು ಬರೆದು ಕೊಟ್ಬಿಟ್ರೆ ಇದಕ್ಕೆ ಬರದೆ. ಇದು ಪೊಲೀಸರಿಗೆ ಗೊತ್ತಿಲ್ಲದೆ ಇರೋದೇನಲ್ಲ, SIT ಅವ್ರಿಗೆ ಗೊತ್ತಿಲ್ಲದೆ ಇರೋದೇನಲ್ಲ. ಅವರು ಎಚ್ಚರಿಕೆಯಿಂದಲೇ ಮಾಡ್ತಾರೆ. ಸುಮ್ಮನೆ ಯಾರ್ಯಾರ್ದೋ ಒತ್ತಡಕ್ಕೆ ಬಿದ್ದು ಕೇಸ್ನಲ್ಲಿ ಏನೇನೋ ಮಾಡೋದಕ್ಕೆ ಹೋಗಿ ಆಮೇಲೆ CBI ತನಿಖೆಗೆ ಓಡಾಡೋ ಅಂಥ ಪರಿಸ್ಥಿತಿ ಬರಬಾರ್ದು. ನನಗೀಗಲೂ ಆ ಧಾರವಾಡದ ಯೋಗೇಶ್ ಗೌಡ ಮರ್ಡರ್ ಕೇಸ್ನಲ್ಲಿ CBI ಇಕ್ಕಳಕ್ಕೆ ಸಿಕ್ಕು ಒದ್ದಾಡ್ತಾ ಇರುವ ಪೊಲೀಸ್ ಅಧಿಕಾರಿಗಳನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಆವಾಗ ಅಧಿಕಾರದಲ್ಲಿ ಯಾರಿದ್ರೋ ಅವರನ್ನು ಓಲೈಸೋದಕ್ಕೆ, ಸಮಾಧಾನ ಮಾಡೋದಕ್ಕೆ ಏನು ಬೇಕೋ ಅದನ್ನು ಮಾಡಿಬಿಟ್ರು ಆ ಕೇಸ್ನಲ್ಲಿ. ಈಗ ಯಾವಾಗ ಯಾರು ಜೈಲಿಗೆ ಹೋಗಬೇಕಾಗಿ ಬರುತ್ತೋ, ಪೊಲೀಸ್ ಅಧಿಕಾರಿಗಳು ಯಾವಾಗ ಯಾರು ಜೈಲಿಗೆ ಹೋಗಬೇಕಾಗಿ ಬರುತ್ತೋ ಅನ್ನೋ ಪರಿಸ್ಥಿತಿ ಇದೆ. ಆದ್ದರಿಂದ ಸಾಧ್ಯ ಆದಷ್ಟು ಎಚ್ಚರಿಕೆಯಿಂದ SIT ಅಧಿಕಾರಿಗಳ ತನಿಖೆ ನಡೆಸ್ತಾ ಇದ್ದಾರೆ. ಹಾಗೆ ಆಗಲಿ ಅನ್ನೋದು ನಮ್ಮ ಹಾರೈಕೆ ಅಷ್ಟೇ. ಏನಿದೆಯೋ ಎಷ್ಟಿದೆಯೋ ಅಷ್ಟೇ ಇರಬೇಕು, ಅದರಲ್ಲಿ ಏನಿದೆಯೋ ಅದೆಲ್ಲವೂ ಇರಬೇಕು. ಯಾರನ್ನೋ ಓಲೈಸೋದಕ್ಕೆ ಹೋಗಿ ಏನೇನೋ ಆಗೋ ಹಂಗೆ ಆಗಬಾರ್ದು. ಯಾರ್ಯಾರನ್ನೋ ಓಲೈಸೋಕ್ಕೆ ಹೋಗಿ ಕೇಸ್ನಲ್ಲಿ ಏನೇನೋ ಮಾಡಿಟ್ಟು ಸೌಜನ್ಯ ಕೊಲೆ ಕೇಸಿನ ತನಿಖಾಧಿಕಾರಿ ರುದ್ರಮುನಿ ಅವ್ರನ್ನ ಮಾತಾಡಿಸ್ತಾ ಇದ್ದೆ ನಾನು. ಅವ್ರು ಅವತ್ತೇ ಅಂದರು, ನಾನು ತನಿಖೆ ಮಾಡುವಾಗಲೇ ಗೊತ್ತಿತ್ತು ಇವತ್ತಲ್ಲ ನಾಳೆ CBIಗೆ ಹೋಗುತ್ತೆ ಪ್ರಕರಣ ಅಂತ. ನಾನು ಪ್ರಕರಣ ಮುಗಿಸಿ ಚಾರ್ಜ್ ಶೀಟ್ ದಾಖಲಿಸಿದ ನಂತರ CBIಗೆ ಹೋದಾಗ CBIನ SP ಫೋನ್ ಮಾಡ್ತಾರೆ, ನಿಮ್ಮನ್ನು ಇಂಟ್ರಾಗೇಟ್ ಮಾಡಬೇಕು ಅಂತ. ಬೈ ಆಲ್ ಮೀನ್ಸ್ ಬನ್ನಿ ಅಂತಾರೆ ಅವರು, ಬೈ ಆಲ್ ಮೀನ್ಸ್ ಬನ್ನಿ ಅಂತಾರೆ ಅವರು. ಏನು ಕೇಳಬೇಕೋ ಕೇಳಿ.